ಅನುದಾನಕ್ಕಾಗಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರು ಅಸಮಾಧಾನವನ್ನ ಹೊರಹಾಕಿದ್ರಲ್ಲ, ಸರ್ಕಾರದ ವಿರುದ್ಧ ಈಗ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರ ಮಾಡ್ಕೊಂಡು ಮುಗಿಬೀಳ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಮಾತ್ರ ಅನುದಾನವನ್ನ ನೀಡ್ತಿಲ್ಲ ಅಂದ್ಕೊಂಡಿದ್ವಿ, ಆದರೆ ರಾಜ್ಯದ 224 ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ 1 ರೂಪಾಯಿಯನ್ನು ಕೂಡ ಕೊಡ್ತಿಲ್ಲ. ಈ ಸರ್ಕಾರ ಹಗರಣಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಇದು 224 ಜನ ಶಾಸಕರಿಗೆ ಇದೇ ರೀತಿಯಾದಂಥ ಭಾವನೆ ಇದೆ. ನನಗೆ ಆಶ್ಚರ್ಯ ಆಗೋದು, 1 ರೂಪಾಯಿ ಅನುದಾನವನ್ನು ಕೊಡದೆ ಈ ಸರ್ಕಾರ 2 ವರ್ಷಗಳನ್ನು ಪೂರೈಸ್ತಾ ಇದೆ. ನಾವು ಬರೀ BJP ಶಾಸಕರಿಗೆ ತಾರತಮ್ಯ ಅಂತ ಅಂದ್ಕೊಳ್ತಾ ಇದ್ವಿ. ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿ ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನವನ್ನು ಹೊಂದಿದ್ದಾರೆ. ಈ ಸರ್ಕಾರ ವಿವಾದಗಳಲ್ಲೇ ಇದೆ ವಿನಃ, ಈ ಸರ್ಕಾರ ಹಗರಣಗಳಲ್ಲಿದೆ ವಿನಃ, ಈ ಸರ್ಕಾರ ಭ್ರಷ್ಟಾಚಾರಗಳಲ್ಲಿದೆ ವಿನಃ, ಈ ಸರ್ಕಾರ ಅಭಿವೃದ್ಧಿಯನ್ನು ಯಾವುದೇ ಹಂತದಲ್ಲಿ ಮಾಡ್ತಾ ಇಲ್ಲ. ಒಂದಾದ ನಂತರ ಒಬ್ಬರೊಬ್ಬರೇ ಶಾಸಕರು ಇವತ್ತು ಅಸಮಾಧಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಗರಣ ಪ್ರಮುಖ ಅಲ್ಲ, ಸರ್ಕಾರಕ್ಕೆ ಭ್ರಷ್ಟಾಚಾರ ಆದ್ಯತೆ ಅಲ್ಲ, ಸರ್ಕಾರಕ್ಕೆ ಅಭಿವೃದ್ಧಿ ಆದ್ಯತೆ ಆಗಬೇಕಾಗಿತ್ತು. ಆದರೆ 2 ವರ್ಷಗಳಲ್ಲಿ ಒಂದು ಮೋರಿಯನ್ನು ಕಟ್ಟಲಿಕ್ಕೆ